ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಲಂಕಾಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತೆ ದೋಹೆಗಳನ್ನ ತಿಳ್ಕೊಳ್ಳೋಣ. ಅಹಂಕಾರ ಶಿವ ಬುದ್ಧಿ ಅಜಮನ್ ಸಸಿ ಚಿತ್ತ ಮಹಾನ್ ಮನುಜ ಬಾಸ್ ಸಚರಾಚರ ರೂಪ ರಾಮ ಭಗವಾನ್ ಅಸ ಬಿಚಾರಿ ಸುನು ಪ್ರಾಣಪತಿ प्रभु सन बयरु बिहाई प्रीति करहु रघुबीर पद मम अहिवात न जाई बिहसा नारी बचन सुनिकाना अहो मोह महिमा बलवाना नारी सुभावु सत्य सब कहही अवगुण आठ सदा उर रहही साहस अनृत चपलता माया भय अविवेक असौच अदाया रिपु कर रूप सकल तय गावा अति विशाल भय मोहि सुनावा सो सब प्रिया सहज बस मोरे समुझी परा प्रसाद अब तोरे जानिवु प्रिया तोरी चतुराई येहि विधि कहूँ मोरी प्रभुताई तव बतकही गूढ़ मृगलोचनी समुझत सुखद सुनत भय मोचनी मंदोदरी मन महु अस ठयऊ पियहि काल बस मति ಭ್ರಮ ಭಯವು. ಇವು ಚೌಪಾಯಿಗಳು ಮತ್ತೆ ದೋಹೆಗಳು. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಮಂಡೋದರಿ ರಾವಣನಿಗೆ ರಾಮ ಸಾಮಾನ್ಯ ಮನುಷ್ಯ ಅಲ್ಲ, ವಿಶ್ವರೂಪನೇ ಅವನು ಮನುಷ್ಯ ರೂಪವನ್ನ ಧರಿಸಿ ಬಂದಿದ್ದಾನ ಅಷ್ಟೇನೆ. ಹಾಗಂತ ಅವನನ್ನ ಸಾಮಾನ್ಯ ಅಂತ ತಿಳ್ಕೋಬೇಡಿ ಅಂತ ಅವನ ವಿಶ್ವರೂಪವನ್ನ ವರ್ಣನೆ ಮಾಡಿ ಹೇಳ್ತಾಳೆ. ಅವನ ಒಂದೊಂದು ಅಂಗ ಏನೇನು ಅಂತಂದ್ಬಿಟ್ಟು, ಅಂದ್ರೆ ಈ ಒಂದು ಸೃಷ್ಟಿಯಲ್ಲಿ ಏನೇನಿದೆ, ಆ ವಿಶ್ವರೂಪ ಹೇಗಿರುತ್ತೆ ಅನ್ನೋದನ್ನ ಒಂದೊಂದು ವರ್ಣನೆ ಮಾಡಿ ಹೇಳ್ತಾ ಇದ್ದಾಳೆ. ಅಂದ್ರೆ ಅಗ್ನಿ ಅವನ ಮುಖ, ವರುಣ ನಾಲಿಗೆ, ಪರ್ವತಗಳೇ ಅಸ್ಥಿಗಳು, ನದಿಗಳೇ ನಾಡಿಗಳು, ಸಮುದ್ರನೇ ಉದರ, ಕೆಳಗಿನ ಇಂದ್ರಿಯಗಳೇ ನರಕಗಳು, ಈ ರೀತಿ ಅವಳು ಎಲ್ಲ ವರ್ಣನೆ ಮಾಡಿ ಹೇಳ್ತಾ ಪ್ರಭು ಜಗನ್ಮಯನಾಗಿರುವಂಥವನು, ಇದಕ್ಕಿಂತ ಹೆಚ್ಚು ಕಲ್ಪನೆ ಏನ್ ತಾನೇ ಮಾಡೋದಕ್ಕಾಗತ್ತೆ. ಆಮೇಲೆ ಮುಂದುವರೆದು ಹೇಳ್ತಾಳೆ, ಶಿವನೇ ಅವನ ಅಹಂಕಾರ, ಬ್ರಹ್ಮನೇ ಅವನ ಬುದ್ಧಿ, ಚಂದ್ರನೇ ಅವನ ಮನಸ್ಸು, ಮಹಾವಿಷ್ಣುನೇ ಅವನ ಚಿತ್ತ. ಈ ರೀತಿ ಚರಾಚರ ರೂಪಿಯಾದ ಭಗವಂತ ಶ್ರೀರಾಮನೇ ಮನುಷ್ಯನಾಗಿ ಇಲ್ಲಿ ಅವತರಿಸಿದಾನೆ. ಪ್ರಾಣನಾಥ, ನನ್ನ ಮಾತನ್ನ ನೀವು ಆಲಿಸಿ. ಈ ರೀತಿ ಚೆನ್ನಾಗಿ ವಿಚಾರ ಮಾಡಿ ಶ್ರೀರಾಮನ ಜೊತೆ ವೈರತ್ವವನ್ನ ಬಿಟ್ಟು ಅವನ ಚರಣಗಳಲ್ಲಿ ನೀವು ಭಕ್ತಿಯನ್ನ ಇಡಿ. ಅದರಿಂದಾಗಿ ನನ್ನ ಮಾಂಗಲ್ಯ ಉಳಿಯುತ್ತೆ ಅಂತ ಹೇಳ್ತಾಳೆ. ಅಂದ್ರೆ ನೀವು ನನ್ನ ಮಾತನ್ನ ಕೇಳಿದ್ರೆ ನನ್ನ ಗಂಡ ಉಳ್ಕೊಳ್ತಾನೆ ಅಂತನ್ಬಿಟ್ಟು, ಅದಕ್ಕೆ ಪತ್ನಿಯ ಮಾತನ್ನ ಕಿವಿಯಾರೆ ಕೇಳಿ ರಾವಣ ಚೆನ್ನಾಗಿ ಜೋರಾಗಿ ನಕ್ಬಿಡ್ತಾನೆ. ಆಮೇಲೆ ಹೇಳ್ತಾನೆ, ಆಹಾ, ಮೋಹದ ಮಹಿಮೆ ಎಷ್ಟು ದೊಡ್ಡದು ಅನ್ನೋದು ಗೊತ್ತಾಗ್ತಾ ಇದೆ. ಸ್ತ್ರೀಯ ಹೃದಯದ 8 ದೋಷಗಳನ್ನ ಕವಿಗಳು ಹೇಳಿರೋದು ನಿಜಾನೇ ಅಲ್ವಾ ಅಂತಂದ್ರೆ, ಸ್ತ್ರೀಯರಲ್ಲಿ 8 ದೋಷಗಳಿದೆ ಅಂತ ಕವಿಗಳು ಹೇಳ್ತಾರಲ್ಲ, ಆ ಮಾತು ನಿಜಾನೇ. ಆ 8 ದೋಷಗಳು ಯಾವುದು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಸಾಹಸ, ಅನೃತ ಅಂದ್ರೆ ಸುಳ್ಳು ಹೇಳೋದು, ಚಂಚಲತೆ, ಮಾಯೆ, ಭಯ, ಅವಿವೇಕತನ, ಮತ್ತೆ ಅಪವಿತ್ರತೆ, ಮತ್ತೆ ನಿರ್ದಯತೆ. ಇದೇ ಆ 8 ದೋಷಗಳು. ನೀನು ಕೂಡ ಶತ್ರುವಿನ ವಿರಾಟ್ ರೂಪವನ್ನ ಹಾಡಿ ಹೊಗಳಿ ನನ್ನಲ್ಲಿ ಭಾರಿ ಭಯವನ್ನ ನೀನು ಉಂಟು ಮಾಡಿದೀಯಾ. ಅಂದ್ರೆ ನೀನು ಸುಳ್ಳು ಹೇಳ್ತಾ ಇದೀಯಾ, ನಿನ್ನಲ್ಲೂ ಭಯ ಅನ್ನೋದಿದೆ, ಅವಿವೇಕತೆ ಇದೆ. ಅಂದ್ರೆ ಈ ಎಲ್ಲಾ ಗುಣಗಳು ನಿನ್ನಲ್ಲಿರೋದು ನಿಜ. ಅದಕ್ಕೆ ನೀನು ಶತ್ರುವಿನ ವಿರಾಟ್ ರೂಪವನ್ನ ನೀನು ಹಾಡಿ ಹೊಗಳಿ ನನ್ನನ್ನ ಭಯ ಪಡಿಸ್ತಾ ಇದೀಯಾ. ಆದ್ರೆ ಪ್ರಿಯೇ, ಈ ಚರಾಚರ ಜಗತ್ತು ಸಹಜವಾಗೇ ನನ್ನ ಅಧೀನದಲ್ಲಿದೆ. ಈಗ ದೇವತೆಗಳು ಅವನ ಆಸ್ಥಾನದಲ್ಲಿದ್ದಾರೆ, ಅವನ ಸೇವೆ ಮಾಡಿಕೊಂಡು. ಇನ್ನು ದೇವತೆಗಳೇ ಉನ್ನತ ಒಂದು ಮಟ್ಟದಲ್ಲಿರುವಂಥವ್ರು, ಅವರೇ ಇವನ ಕೈ ಕೆಳಗಡೆ ಇದ್ದಾರೆ ಅಂದಮೇಲೆ ಇಡೀ ವಿಶ್ವ ನನ್ನ ಕೈ ಕೆಳಗಡೆ ಇದೆ, ನನ್ನ ಅಧೀನದಲ್ಲಿದೆ ಅಂತ ಹೇಳ್ತಾ ಇದ್ದಾನೆ. ನಿನ್ನ ಕೃಪೆಯಿಂದ ನನಗೆ ಇವೆಲ್ಲ ಇವತ್ತು ಗೊತ್ತಾಯ್ತು. ಆಮೇಲೆ ಇನ್ನೊಂದು ಮಾತು ಹೇಳ್ತಾನೆ ಇಲ್ಲಿ, ಮಾತು ತಿರುಗಿಸಿ ಹೇಳ್ತಾ ಇದ್ದಾನೆ ನೋಡಿ, ಪ್ರಿಯೇ, ನಿನ್ನ ಜಾಣ್ಮೆಯನ್ನ ನಾನು ಅರ್ಥ ಮಾಡಿಕೊಂಡೆ. ಅಂದ್ರೆ ಏನು, ನೀನು ಅವನನ್ನ ಹೊಗಳೋ ರೂಪದಲ್ಲಿ ನನ್ನನ್ನೇ ನೀನು ಹೊಗಳ್ತಾ ಇರೋದು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ನೀನು ಬಹಳ ಚಾಣಾಕ್ಷ. ನೀನು ಈ ನೆಪದಲ್ಲಿ ನನ್ನ ಪ್ರಭುತ್ವವನ್ನ ನೀನು ವರ್ಣನೆ ಮಾಡ್ತಾ ಇದೀಯಾ. ಎಲೆ ಮೃಗನಯನೇ, ಅಂದ್ರೆ
ಜಿಂಕೆ ಅಂತ ಕಣ್ಣಿರುವಳೆ ಅಂತ ಅರ್ಥ. ನಿನ್ನ ಮಾತು ತುಂಬ ರಹಸ್ಯಮಯವಾಗಿದೆ. ಅರ್ಥ ಮಾಡಿಕೊಂಡ್ರೆ ಸುಖವನ್ನು ಕೊಡುವಂಥದ್ದು, ಕೇಳಿದ್ರೆ ಭಯವನ್ನು ತೊಲಗಿಸುವಂಥದ್ದು ಅಂತಂದ್ಬಿಟ್ಟು ಹೇಳ್ತಾನೆ. ಅಂದರೆ ಇಲ್ಲಿ ಅವಳು ಏನು ಹೇಳ್ತಾ ಇದ್ದಾಳೋ ಅದನ್ನು ಹಾಗೆ ಅರ್ಥ ಮಾಡಿಕೊಳ್ಳದೆ ತನಗೆ ಹೇಗೆ ಬೇಕೋ ಆ ರೀತಿ ಅವನು ಅದನ್ನು ತಿರುಗಿಸಿ ಅರ್ಥ ಮಾಡಿಕೊಂಡು, ನೀನು ನನಗೇ ಹೊಗಳ್ತಾ ಇರೋದು, ನನ್ನನ್ನೇ ನೀನು ಹೊಗಳ್ತಾ ಇರೋದು, ನನ್ನ ಒಂದು ಮಹಿಮೆಯನ್ನು ನೀನು ವರ್ಣನೆ ಮಾಡ್ತಾ ಇದೆಯಾ, ನನ್ನ ಪ್ರಭುತ್ವವನ್ನು ನೀನು ವರ್ಣನೆ ಮಾಡ್ತಾ ಇದೆಯಾ ಅಂತಂದ್ಬಿಟ್ಟು ಅದು ಅವನಿಗೆ ಹೇಳ್ತಾ ಇರೋದು. ಅದು ಏನು ತುಂಬ ರಹಸ್ಯವಾಗಿ ನೀನು ಇದು ಹೇಳ್ತಾ ಇದೆಯಾ, ನಿಜವಾಗ್ಲೂ ಅರ್ಥ ಮಾಡಿಕೊಂಡ್ರೆ ಇದು ಸುಖ ಕೊಡುವಂಥದ್ದು, ಆಮೇಲೆ ಕೇಳಿದ್ರೆ ಭಯವನ್ನು ಕೂಡ ದೂರ ಮಾಡುವಂಥದ್ದು ಅಂತಂದ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಮಂಡೋದರಿಗೆ ಏನನ್ಸುತ್ತೆ, ಕಾಲ ಸಮೀಪಿಸ್ತಾ ಇರೋದ್ರಿಂದ ಪತಿಗೆ ಮತಿಭ್ರಮಣೆ ಆಗಿದೆ ಅಂತಂದ್ಬಿಟ್ಟು ಅವಳಿಗೆ ಅನ್ನಿಸ್ತಾ ಇದೆ. ಈಗ ಅವನಿಗೆ ಸಾವು ಸಮೀಪಿಸ್ತಾ ಇರೋದ್ರಿಂದ ಏನಾಗಿದೆ, ಅವನ ಬುದ್ಧಿ ಭ್ರಷ್ಟ ಆಗಿದೆ ಅಂತಂದ್ಬಿಟ್ಟು ಅವಳು ತಿಳ್ಕೊಳ್ತಾಳೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.